ಅಣ್ಣ ನೀನ್ ಅಣ್ಣ ಅಲ್ಲ ಕಣೋ, ನೀನ್ ಗೋಡೆ ಸುಣ್ಣ. ಅಲ್ಲ, ನಾನು ಎಷ್ಟು ಸಲ ನಿನ್ನ ಹತ್ರ ಐಫೋನ್ ಕೇಳಿಲ್ಲ ಹೇಳು ನೋಡೋಣ. ಯಾವಾಗ ನೋಡಿದ್ರು ಕತೆ ಹೇಳ್ತಾ ಇದ್ದೆ ನನ್ನ ಹತ್ರ, ಅಷ್ಟು ಕಾಸ್ಟ್ಲಿ ಇಷ್ಟು ಕಾಸ್ಟ್ಲಿ, ಅದು ಚೆನ್ನಾಗಿರಲ್ಲ, ಬ್ಯಾಟ್ರಿ ಲೋ ಆಗುತ್ತೆ, ಆಮೇಲೆ ಏನೋ ಬ್ಯಾಟ್ರಿ ಹೀಟ್ ಆಗುತ್ತೆ, ಹೆಲ್ತಿಗೆ ಒಳ್ಳೇದಲ್ಲ ಅಂತಿದ್ದೆ. ಇವಾಗ ನಿನ್ ಲವರಿಗೆ ಕೊಡ್ಸ್ಬಿಟ್ಟಿದ್ಯಾ, ಅವಳಿಗೇನು ಪ್ರಾಬ್ಲಮ್ ಆಗಲ್ವಾ? ಅಂದ್ರೆ ನಿನಗೆ ಅವಳ ಮೇಲೆ ಕೇರ್ ಇಲ್ಲ, ಬರೀ ನನ್ನ ಮೇಲೆ ಕೇರ್ ಇರೋದು. ಹಾ 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 ಹಾ, ಏನ್ ನಾಟಕ ಆಡ್ತೀಯ ಅಣ್ಣ, ನೋಡು ಹೆಂಗ್ ಮಾಡ್ತೀಯ. ಅಣ್ಣ ಸುಮ್ನಿರು ನೀನು, ಮತ್ತೆ ಮತ್ತೆ ವಾದ ಮಾಡಕ್ ಬರ್ಬೇಡ, ಗೊತ್ತಾಯ್ತಾ? ನನಗೆಲ್ಲ ಅರ್ಥ ಆಗಿದೆ. ನಿಂಗ್ ಲವ್ ಸಪೋರ್ಟ್ ಮಾಡಕ್ ಮಾತ್ರ ನಾನ್ ಬೇಕು, ನಿಂಗೆ ಏನಾದ್ರು ಕೊಡಿಸ್ಬೇಕಾದ್ರೆ ಮಾತ್ರ ನನ್ ನೆನ್ಪಾಗಲ್ಲ ಅಲ್ಲ. ಇರು, ಅಪ್ಪನ ಹತ್ರ ಹಾಕೊಡ್ತೀನಿ ನಿಂಗ್ ಲವ್ ಇರೋ ವಿಷಯ. ಅಲ್ಲ, ನಾವೆಲ್ಲ ಫ್ಯಾಮಿಲಿ ಜೊತೆಗೆ ಹೋಗಿ ಒಂದೊಳ್ಳೆ ಕನ್ನಡ ಮೂವಿ ನೋಡ್ಕೊಂಡ್ ಬರೋಣ ಅಂತ ಹೇಳ್ಬಿಟ್ಟು ಟಿಕೆಟ್ ಬುಕ್ ಮಾಡಿದ್ರೆ, ಹೊಟ್ಟೆ ನೋವು ನಂಗೆ ಆಗಲ್ಲ ಹಂಗೆ ಹಿಂಗೆ ಅಂತ ಸುಳ್ಳು ಹೇಳಿ ಕಳ್ಳನ್ ತರ ಮನೇಲಿ ಉಳ್ಕೊಂಡು ನಾವೆಲ್ಲ ಆ ಕಡೆ ಹೋಗ್ತಿದ್ದಂಗೆ ನೀನು ಹೋಗಿ ನಿನ್ ಲವರ್ನ ಮೀಟ್ ಆಗಕ್ ಹೋಗಿದ್ಯಾ ತಾನೇ? ಬರೀ ಅಣ್ಣ ಅಲ್ಲ ನೀನು, ಕಳ್ಳಣ್ಣ ನೀನು. ನಿನ್ ಮೊಬೈಲ್ ಕೊಡು ಒಂದ್ಸಲ, ನನ್ನ ನಂಬರ್ ಏನಂತ ಸೇವ್ ಮಾಡಿದ್ಯಾ, ನಿನ್ ಲವರ್ ನೇಮ್ ಏನಂತ ಸೇವ್ ಮಾಡಿದ್ಯಾ ಅಂತ ನೋಡ್ತೀನಿ. ನೋಡು, ನನ್ನ ಹೆಸರು ಮಾತ್ರ ನಾಯಿ ಅಂತ ಸೇವ್ ಮಾಡಿಟ್ಕೊಂಡು ನಿನ್ ಲವರ್ ಹೆಸರು ಮಾತ್ರ ಸ್ವೀಟ್ ಆರ್ಟ್ ಅಂತ ಸೇವ್ ಮಾಡಿಟ್ಕೊಂಡಿದ್ಯಾ ತಾನೇ? ಬರೀ ಮೋಸ ಹೋಗು, ನಿಂಗೆ ನನ್ನ ಮೇಲೆ ಮಾತ್ರ ಪ್ರೀತಿನೇ ಇಲ್ಲ. ಮೊನ್ನೆ ನೋಡಿದ್ರೆ ನಿಂದು ಫೇವ್ರೆಟ್ ಕಲರ್ ಯಾವುದು, ನಿಂಗೆ ಯಾವ ಥರ ಡ್ರೆಸ್ ಇಷ್ಟ ಆಗುತ್ತೆ ಅಂತೆಲ್ಲ ಮೆಸೇಜ್ ಮಾಡಿದ್ದೆ. ನಾನೇನೋ ನಮ್ಮ ಅಣ್ಣ ಇಷ್ಟೊಂದು ಚೇಂಜ್ ಆಗೋಗಿದ್ದಾನೆ, ನನ್ನ ಮೇಲೆ ಇದ್ದಕ್ಕಿದ್ದಂಗೆ ಪ್ರೀತಿ ಬಂದ್ಬಿಟ್ಟಿದ್ದೆ, ನಂಗೆ ಯಾವುದೋ ಡ್ರೆಸ್ ಎಲ್ಲ ತೆಗ್ದಿಟ್ಟಿರ್ಬೇಕು ಅಂತ ಖುಷಿ ಖುಷಿಯಲ್ಲಿ ಕಾಲೇಜಿಂದ ವಾಪಸ್ ಬಂದು ನೋಡಿದ್ರೆ ಎಲ್ಲ ಡ್ರೆಸ್ ಎಲ್ಲ ತೆಗೆದ್ಬಿಟ್ಟು ನೀನು ಲವರಿಗೆ ಕೊಟ್ಟಿದ್ಯಾ. ಇದ್ಯಾವ ಥರ ನ್ಯಾಯ? ಅಲ್ಲ ಕಣಣ್ಣ, ಅವಳು ನನ್ನ ಕಾಲೇಜಲ್ಲೇ ಓದೋದು, ನಾವಿಬ್ರು ಸೇರಿ ಒಂದೇ ಟ್ರಿಪ್ಪಿಗೆ ಹೋಗ್ತಾ ಇದೀವಿ ಕಾಲೇಜ್ ಕಡೆಯಿಂದ. ನೀನ್ ನೋಡಿದ್ರೆ ಅವಳಿಗೆ ಮಾತ್ರ 4,000 ರೂಪಾಯಿ ಖರ್ಚಿಗೆ ಅಂತ ಕೊಟ್ಬಿಟ್ಟು ನಂಗೆ ಮಾತ್ರ 200 ರೂಪಾಯಿ ಕೊಟ್ಟಿದ್ದೆ. ಇದೆಲ್ಲ ನ್ಯಾಯನಾ? ನನ್ನ ಹತ್ರ ಅವಳೇ ಹೇಳಿದ್ಲು ಬಂದ್ಬಿಟ್ಟು, ನಿಮ್ಮ ಅಣ್ಣ ನಂಗೆ 4,000 ರೂಪಾಯಿ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ.